ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹಾಗೆ ನೀವು ಎಲ್ಲಿಂದ ಬಂದಿದ್ದೀರಾ? ನನ್ನ ಹೆಸರು ಲೋಕೇಶ್ ಅಂತ. ನಾನು ಇಲ್ಲಿ ಬೆಂಗಳೂರು ಉತ್ತರಹಳ್ಳಿಯಿಂದ ಬಂದಿದ್ದೀನಿ. ಓಕೆ. ಮಿಲಿನಿಯರ್ಸ್ ಗ್ರೂಪ್ ಬಗ್ಗೆ ನಿಮಗೆ ಗೊತ್ತಾಯಿತು? ನನಗೆ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಗೊತ್ತಾಯಿತು. ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಸರ್ಚ್ ಮಾಡ್ತಾಯಿದ್ದೆ. ಯಾಕಂದರೆ ನಮ್ಮ ಶೇರ್ ಮಾರ್ಕೆಟಿಂಗ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬಂದಾಗ ಯಾವ್ದು ಬೆಟರ್ ಇದೆ ಅಂತ ಸೆಲೆಕ್ಷನ್ ಮಾಡಬೇಕಾದ್ರೆ ಸರ್ಚ್ ಮಾಡ್ತಿದ್ದಾಗ ನಾನು ಬೇರೆ ಒಂದು 2-3 ಇವೆಂಟ್ಗಳು ಅಟೆಂಡ್ ಮಾಡಿದ್ದೀನಿ ಬೇರೆ ಕಡೆ. ಇದು ಬೆಟರ್ ಅಂತ ಅನಿಸ್ತು. ಅವ್ರ ಟಾಕಿಂಗು ಅವರೆಲ್ಲನೂ ಅದಕ್ಕೆ ಒಂದ್ಸಲ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಟೆಂಡ್ ಮಾಡಿದ್ದೀನಿ. ಓಕೆ ಸರ್, ಆಲ್ರೆಡಿ ಇವಾಗ ನೀವು 3 ಡೇಸ್ ವರ್ಕ್ಶಾಪ್ ಮಾಡಿದ್ದೀರಾ. ಈ ವರ್ಕ್ಶಾಪ್ ಅಲ್ಲಿ ಅಟೆಂಡ್ ಮಾಡಿದ್ಮೇಲೆ ಇವಾಗ ನಿಮಗೆ ಪ್ರೀವಿಯಸ್ ಆಲ್ರೆಡಿ ನೀವು ಟ್ರೇಡರ್ ಇರೋದ್ರಿಂದ ನಿಮ್ಮ ಬಿಗ್ಗೆಸ್ಟ್ ಸ್ಟ್ರಗಲ್ ಏನಾಗಿತ್ತು, ಆ ಸ್ಟ್ರಗಲ್ಗೆ ಸೊಲ್ಯೂಷನ್ ಸಿಕ್ಕಿದ್ಯಾ ಅನ್ನೋದು? ಖಂಡಿತ ಸಿಕ್ಕಿದೆ. ನಾನು ಮುಂಚೆ ಸ್ಟ್ರಗಲ್ ಹೆಂಗೆ ಮಾಡ್ತಾಯಿದ್ದೆ, ಏನಾಗ್ತಿದೆ ಅಂದರೆ ಇಷ್ಟೊಂದು ಡೀಟೇಲ್ಸ್ ಹೇಳ್ಕೊಟ್ಟಿಲ್ಲ. ಅವರೊಂದು ಇಂಡಿಕೇಶನ್ ಕೊಟ್ಟಿದ್ರು, ಒಂದು 3-4 ಇಂಡಿಕೇಶನ್ ಕೊಟ್ಟಿದ್ರು. ಅದ್ರ ಮೇಲೆ ಬೇಸ್ ಮೇಲೆ ಮಾಡ್ತಾಯಿದ್ದೆ. ಬಟ್ ನನಗೆ ಡಿಸೈಡ್ ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ, ಮತ್ತು ಅದು ಕ್ಯಾಚ್ ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ. ತುಂಬ ಫೇಸ್ ಮಾಡಿದ್ವಿ, ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿದ್ವಿ. ಹೌದು. ಅದಾದಮೇಲೆ ಇವರು ಇಲ್ಲಿ ಬಂದು ನಮಗೆ ಇಂಡಿಕೇಶನ್ಸ್ ತುಂಬ ಹೇಳ್ಕೊಟ್ಟಿದ್ದಾರೆ, ತೋರಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವರು ನಮ್ಮ ಜೊತೆಗೇ ತೋರಿಸ್ತಾ ಆನ್ಲೈನಲ್ಲಿ ಅಂದರೆ ನಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಹೌದು, ಖಂಡಿತ. ಅದು ನಮ್ಗೆ ತುಂಬ ಯೂಸ್ ಆಯಿತು. ಸರ್, ಈಗ ಈ 3 ಡೇಸ್ ವರ್ಕ್ಶಾಪ್ ಅಲ್ಲಿ ನಿಮಗೆ ಯಾವ ಮೂಮೆಂಟ್ ಅಲ್ಲಿ ನಿಮ್ಗೆ ಅನ್ನಿಸ್ತು ಎಸ್ ಐ ಕ್ಯಾನ್ ಡೂ ಮೇಕ್ ಪ್ರಾಫಿಟ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ? ಸರ್, ಫಸ್ಟ್ 2 ದಿವಸ ಅವರು ಸ್ಪೀಚ್ ಎಲ್ಲ ಕೊಟ್ಟರು. ಹಳೇದೆಲ್ಲ ಕೊಡ್ತಾಯಿದ್ರು. ಅಂದರೆ ಪ್ರೀವಿಯಸ್ದಲ್ಲಿ ಏನೇನಾಗಿತ್ತು, ಎಸ್ಟರ್ಡೇ ಏನಾಗಿತ್ತು, 1 ವೀಕ್ ಏನಾಗಿತ್ತು, 1 ಮಂತ್ ಏನಾಗಿತ್ತು, ಅದ್ರ ಬಗ್ಗೆ ಎಲ್ಲ ಕೊಡ್ತಾಯಿದ್ರು. ಥರ್ಡ್ ಡೇ ಲಾಸ್ಟ್ ಡೇ ಬಂದು ಲೈವಲ್ಲಿ ಕೊಡ್ತಾಯಿದ್ರು ನಮಗೆ. ಅಂದರೆ ಎಸ್ಟರ್ಡೇ ಬಂದು ಡಿಸೈಡ್ ಮಾಡಿದ್ವಿ, ಇದು ಮಾರ್ಕೆಟ್ ಈ ಥರ ಆಗುತ್ತೆ, ಇದು ಮಾರ್ಕೆಟ್ ಈ ಥರ ಆಗುತ್ತೆ ಅಂತ ಒಂದು ಡಿಸೈಡ್ ಮಾಡಿ ಒಂದು 3 ಮಾರ್ಕೆಟ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ವಿ. ಅಂದರೆ ನಮ್ಮ ಜೊತೆ ಅವ್ರ ಜೊತೆ ಸೇರಿ ನಾವು ಸೆಲೆಕ್ಟ್ ಮಾಡಿದ್ವಿ. ಅದೇ ಸೆಲೆಕ್ಷನಲ್ಲಿ ನಾವು ಯಾವಾಗ ತೊಗೊಬೇಕು, ಆ ಸೆಲೆಕ್ಷನ್ ಓಕೆ, ಸೆಲೆಕ್ಷನ್ ಆದಮೇಲೆ ನಾವು ಯಾವಾಗ ತೊಗೊಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ಒಂದು ಗೈಡ್ಲೈನ್ ಕೊಟ್ರಿ. ಆ ಗೈಡ್ಲೈನ್ ಬಂದು ನಮ್ಗೆ ಮುಂಚೆ ಗೊತ್ತಾಗ್ತಾ ಇರಲಿಲ್ಲ. ಒಂದು 2-3 ಕ್ಯಾಂಡಲ್ ಮೇಲೆ ಹೋಯ್ತಾ, ಓಕೆ ಎಕ್ಸಿಟ್ ಎಂಟ್ರಿ ಆಗ್ತಾ ಇದ್ವಿ, ಮತ್ತೆ ಇಮಿಡಿಯೇಟ್ಲಿ ಒಂದು ಹೋಗ್ತಾ ಇತ್ತು, ಇಲ್ಲ ರಿಟರ್ನ್ ವಾಪಸ್ ಬರ್ತಾ ಇತ್ತು. ಅದು ಇವಾಗ ನಾನು ಫುಲ್ ಕ್ಲಾರಿಟಿ ಇದ್ದೀನಿ, ಯಾವಾಗ ಎಕ್ಸಿಟ್ ಆಗಬೇಕು, ಯಾವಾಗ ಎಂಟ್ರಿ ಆಗಬೇಕು, ನಾನು ಪಕ್ಕ ಪ್ರಿಪೇರ್ ಆಗಿದ್ದೀನಿ. ವೆರಿ ಗುಡ್, ವೆರಿ ಗುಡ್ ಸರ್. ಸರ್, ಈಗ ವರ್ಕ್ಶಾಪ್ ಆದಮೇಲೆ ಬಿಫೋರ್ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಏನಿತ್ತು, ಇವಾಗ ಈಗಿನ ಕಾನ್ಫಿಡೆನ್ಸ್ ಲೆವೆಲ್ ಹೇಗಿದೆ? ಬಿಫೋರ್ ಅಂದರೆ ನಾನು ಸೆಂಟರ್ ಗೋಡೆ ಮೇಲೆ ನಿಂತ್ಬಿಟ್ಟಿದೆ. ಆ ಕಡೆನಿಲ್ಲ ಈ ಕಡೆನಿಲ್ಲ, ಇಲ್ಲ ಹಿಂಗೆ ಹೋಗ್ಬೇಕಾ ಇಲ್ಲ ಹಂಗೆ ಹೋಗ್ಬೇಕಾ ಗೊತ್ತಾಗ್ತಾನೆ ಇರಲಿಲ್ಲ. ಬಟ್ ಇವಾಗ ಇವರು ಕಾನ್ಫಿಡೆನ್ಸ್ ಏನು ಕೊಟ್ಟಿದ್ದಾರೆ ಅಂದರೆ ವಿತಿನ್ 1 ಮಂತ್ ಒಳಗಡೆ ನಾನು ಮಾಡಿದ್ದೀನಿ ಅಂತ ಅವ್ರು ಹೇಳ್ಕೊಟ್ಟಿರೋದೆಲ್ಲ ನಾನು ಫಾಲೋಅಪ್ ಮಾಡ್ಕೊಂಡು ಏನಾಗಿದೆ ಅಂದರೆ ನೆಕ್ಸ್ಟ್ ಫ್ಯೂಚರ್ಗೆ ನಾನು ಟೋಟಲಿ ನನ್ನ ಆಕ್ಟಿವ್. ಸರ್, ಇವಾಗ ಲಾಸ್ಟ್ ಆಗಿ ಒಂದು ಸೆಂಟೆನ್ಸ್ ಅಲ್ಲಿ ಮಿಲಿನಿಯರ್ಸ್ ಗ್ರೂಪ್ ಬಗ್ಗೆ ಹಾಗೆ ಮೋಹನ್ ಸರ್ ಬಗ್ಗೆ ಹೇಳೋದಾದ್ರೆ ಏನಾದ್ರು? ಸರ್, ಅವ್ರ ಎಂಟೈರ್ ಫ್ಯಾಮಿಲಿ ಅಂತ ಹೇಳಿದ್ದಾರೆ. ಅವರು ಅದನ್ನು ಪ್ರಾಮಿಸ್ ಕೂಡ ಮಾಡಿದ್ದಾರೆ, ಲೈಫ್ ಲಾಂಗ್ ಜೊತೆಲಿ ಇರ್ತೀವಿ ಅಂತ. ನಾವು ಅದೇ ಥರನೇ ಅವ್ರ ಜೊತೆನೇ ಇರ್ತೀವಿ, ಬೇರೆ ಇನ್ನೆಲ್ಲೂ ಹೋಗೋದಿಲ್ಲ, ಬೇರೆ ತಾಟ ಇಲ್ಲ ನಮ್ಮ ಹತ್ರ. ವೆರಿ ಗುಡ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಗುಡ್ ಲಕ್ ಫಾರ್ ಯುವರ್ ಟ್ರೇಡ್ ಸರ್. ಥ್ಯಾಂಕ್ ಯು.